ನೋಡಿ, ಸದನದಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಆಗಬೇಕು. ಅದರ ಬಗ್ಗೆ ಕಾಳಜಿಯನ್ನ ಪ್ರತಿ ಶಾಸಕರು ವ್ಯಕ್ತಪಡಿಸಬೇಕು. ಇದೇ ಸ್ಪೀಕರ್ UT ಖಾದರ್ ಅವರು ಒಂದು ವಾರದ ಹಿಂದೆ ಉತ್ತರ ಕೊಡಬೇಕಾಗಿರುವಂತ ಸಚಿವರು ಯಾರೂ ಇಲ್ಲ ಅಂತ ಹೇಳಿ ಸಭಾತ್ಯಾಗ ಮಾಡಿ ಹೊರಟು ಬಿಟ್ರು, ಇತಿಹಾಸದಲ್ಲೇ ಮೊದಲ ಬಾರಿಗೆ. ಆದರೆ ನಿನ್ನೆ ಇದೇ ಶಾಸಕರುಗಳು IPL ಟಿಕೆಟ್ ಬೇಕು ಅಂತ ಒಕ್ಕೋರಲಿನಿಂದ ಕೇಳ್ತಾ ಇದ್ದಾರೆ, ಪಕ್ಷಾತೀತವಾಗಿ. ಇದೇ IPL ಪ್ರೀತಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಇರಲಿರಿ. ಎಲ್ಲೆಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ, ಯಾವ್ಯಾವ ಜಮೀನಿಗೆ ರೈತರು ನೀರು ನುಗ್ಗಿ ತೊಂದರೆ ಆಗ್ತಾ ಇದೆ, ತಾಲೂಕಾ ಕಚೇರಿಗಳ ಮುಂದೆ ಜನ ರೈತರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಅಭಿವೃದ್ಧಿ ಮಾಡಿ, ನಮ್ಮ ಊರಿನ ಹಳ್ಳಕ್ಕೆ ಒಂದು ಬ್ರಿಡ್ಜ್ ಕಟ್ಟಿಕೊಡಿ ಅಂತ. ನೀವು ಮಾಡ್ತಾ ಇರೋದೇನು? IPL ಟಿಕೆಟ್ ಬೇಕಂತೆ, VIP ಗ್ಯಾಲರಿ ಬೇಕಂತೆ. ಪಕ್ಷಾತೀತವಾಗಿ IPL ಟಿಕೆಟ್ ಕೇಳಿದ್ದಾರೆ ಶಾಸಕರು. ಕಾಂಗ್ರೆಸ್ BJP ಶಾಸಕರಿಗೆ IPL ಟಿಕೆಟ್ ಬೇಕಂತೆ. ಬೇರೆ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಟಿಕೆಟ್ ದುಬಾರಿ ವೀಕ್ಷಕರೇ. ಈ ಟಿಕೆಟ್ನ ಲೆಕ್ಕನೂ ಕೊಡ್ತೀವಿ ನಿಮಗೆ. ಈ ಬಾರಿ ಅಂತೂ ಟಿಕೆಟ್ ದರ 1.5 ಪಟ್ಟು ಹೆಚ್ಚಾಗಿದೆ. ಈ ಬಾರಿ ಕನಿಷ್ಠ ದರವೇ 3,750 ರೂಪಾಯಿ ಆಗಿದೆಯಂತೆ. ಕಡಿಮೆ ಅಂದ್ರೂ 3,750 ರೂಪಾಯಿ ಒಂದು IPL ಟಿಕೆಟ್. ಇನ್ನು ಪ್ರೀಮಿಯಂ ಟಿಕೆಟ್ ಲೆಕ್ಕಕ್ಕೆ ಹೋದ್ರೆ ಪ್ರೀಮಿಯಂ ಟಿಕೆಟ್ ನಿಮಗೆ ಸಿಗೋದು 65,800 ರೂಪಾಯಿಗೆ. ಒಂದು IPL ಪ್ರೀಮಿಯಂ ಟಿಕೆಟ್ 65,800 ರೂಪಾಯಿ. ಈ ಟಿಕೆಟ್ ಅನ್ನ ಕೇಳ್ತಾ ಇರೋದು ಈಗ ಶಾಸಕರು. ಎಲ್ಲಾ ಶಾಸಕರು ನಮಗೆ ಪ್ರೀಮಿಯಂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪರ್ ಟಿಕೆಟ್ 65,800 ರೂಪಾಯಿ. ನಾವು VIPಗಳು ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ? ಜನರು ನಿಮಗೆ ಆಯ್ಕೆ ಮಾಡುವಾಗ ಬೇಕು, ಜನರು ನಿಮಗೆ ವಿಧಾನಸೌಧಕ್ಕೆ ಕಳಿಸಕ್ ಬೇಕು, ಜನರು ನಿಮಗೆ ವೋಟ್ ಹಾಕಕ್ ಬೇಕು. ಅಂತ ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ ಅಂತ ಪ್ರಶ್ನೆ ಮಾಡ್ತೀರಲ್ರಿ, ಮಾನ ಮರ್ಯಾದೆ ಇದೆಯಾ ನಿಮಗೆ? ಜನರು ಬೇಡ ಅಂದ್ರೆ ಹೋಗಿ ಮನೇಲಿ ಕೂತ್ಕೊಳ್ಳಿ. ಎಲೆಕ್ಷನ್ ಬಂತು ಅಂದ್ರೆ ಓಡೋಡ್ ಬಂದು ಕಾಲ್ ಹಿಡ್ಕೋತೀರಿ, ನಮಸ್ಕಾರ ಮಾಡಿ ವೋಟ್ ಕೇಳ್ತೀರಿ. ಅಂತ ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ ಅಂತ ಪ್ರಶ್ನೆ ಮಾಡ್ತೀರಿ. ನಿಮ್ಮನ್ನ VIP ಮಾಡಿದವ್ರು ಇದೇ ಜನ ರೀ. ನೀವು MLA ಆಗೋದಕ್ಕೆ, MP ಆಗೋದಕ್ಕೆ, ಮಿನಿಸ್ಟರ್ ಆಗೋದಕ್ಕೆ ಇದೇ ಜನ ವೋಟ್ ಮಾಡಿದರೆ ಮಾತ್ರ. ವಿ ಆರ್ VIPs. Who told you are VIP? You are a common man. You should be a common man. ಏನ್ ಅನ್ಕೊಂಡಿದ್ದೀರಿ ನೀವು? ಏನ್ ತಾನಾಶಾಹಿ ನಡೀತಾ ಇದೆಯಾ? ಏನ್ ಇಡೀ ರಾಜ್ಯನ ನಿಮಗೆ ಬರೆದು ಕೊಟ್ಬಿಟ್ಟಿದಾರ? ಜನರ ಮಧ್ಯೆ ಕೂತು ಕ್ರಿಕೆಟ್ ನೋಡ್ಬೇಕಾ ಅಂತ? ಇಲ್ಲ, ನಿಮ್ಮ ಮನೆ ಕರ್ಕೊಂಬಂದು ಕ್ರಿಕೆಟ್ ಆಡಿಸ್ರಿ ಎಲ್ಲರನ್ನ. ಇಲ್ಲ, ನಿಮ್ದೇ ಒಂದು ಹೊಲದಲ್ಲಿ ಗ್ರೌಂಡ್ ಮಾಡಿ ಎಲ್ರಿಗೂ ಕೋಟಿ 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 ಕರೆಸ್ಕೊಳ್ಳಿ. ನಿಮ್ಮ ಕೆಪಾಸಿಟಿನ ಗೊತ್ತಾಗ್ಲಿ ಜನರಿಗೆ. ನೇರವಾಗಿ ಈಗ ಈ ರೀತಿಯ ಪ್ರಶ್ನೆಗಳನ್ನ ಮಾಡ್ತಾ ಇರುವಂಥದ್ದು ಶಾಸಕರು. ಇವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ಲ ರೀ. ಇವರಿಗೆ ಜನರ ಮಧ್ಯೆ ಇರಬೇಕು, ಜನರು ಮಧ್ಯೆ ಕೂತ್ಕೊಂಡು ನಾವು ಕ್ರಿಕೆಟ್ ನೋಡ್ಬೇಕಾ ಅಂತ. ರಾಜ್ಯದ ಒಬ್ಬ ಶಾಸಕರಿಗೆ 5 ಟಿಕೆಟ್ ಕೊಡ್ಬೇಕಂತೆ. 5 ಪ್ರೀಮಿಯಂ ಟಿಕೆಟ್ ಕೊಡೋದಕ್ಕೆ 3,29,000 ರೂಪಾಯಿ ಬೇಕಾಗತ್ತೆ. ಒಂದು ಪಂದ್ಯಕ್ಕೆ 224 ಶಾಸಕರ ಕುಟುಂಬಕ್ಕೆ 1,120 ಟಿಕೆಟ್ಗಳು ಬೇಕಾಗುತ್ತೆ. ಅಲ್ಲಿಗೆ ಒಂದು ಪಂದ್ಯದ ಟಿಕೆಟ್ ನೀಡೋದಕ್ಕೆ 7,32,00,000 ಬೇಕು ವೀಕ್ಷಕರೇ. 7 ಕೋಟಿ. ಬೆಂಗಳೂರಿನಲ್ಲಿ ಈ ಬಾರಿ 5 ಪಂದ್ಯಗಳು RCB ಆಡುತ್ತೆ. ಅಲ್ಲಿಗೆ 35 ಕೋಟಿ ಆಯಿತು. 5 ಪಂದ್ಯಗಳ ಟಿಕೆಟ್ ಕೊಡೋಕೆ 36,84,00,000 ಬೇಕು. 36,84,00,000 ಹಣವನ್ನ ಸರ್ಕಾರವೇ ಭರಿಸಿದರೆ ಕಷ್ಟ. ಕಾಂಗ್ರೆಸ್, BJP, JDS ಪಾರ್ಟಿಗಳೇ ಭರಿಸಲಿ. ಪಕ್ಷದಿಂದ ಟಿಕೆಟ್ ಹಣ ಕೊಟ್ಟು ಕ್ರಿಕೆಟ್ ನೋಡೋದಕ್ಕೆ ಅವಕಾಶ ಕೊಡ್ಲಿ. ಸರ್ಕಾರ ಕೊಡೋದಂತಂದ್ರೆ ಸರ್ಕಾರ ದುಡ್ಡು ಯಾರ್ದ್ರಿ? ಏನು ಇವ್ರಪ್ಪನ ಮನೆದ ತೆರಿಗೆ ಹಣ ಅದು? ನೀವು ಕೋಟಿ ಕೋಟಿ ಖರ್ಚು ಮಾಡಿ ಕ್ರಿಕೆಟ್ ನೋಡೋದಕ್ಕೆ ನಿಮ್ಮನ್ನ ಆರಿಸಿ ಕಳಿಸಿಲ್ಲ. ಅಲ್ಲಿ ನಮ್ಮ ಕೆಲಸ ಮಾಡಿ ಅಂತ ಕಳಿಸಿರೋದು. ದಯವಿಟ್ಟು ಅಭಿವೃದ್ಧಿ ಮಾಡಿ, ನಮ್ಮ ಊರಿನ ಹಳ್ಳಕ್ಕೆ ಒಂದು ಬ್ರಿಡ್ಜ್ ಕಟ್ಟಿಕೊಡಿ ಅಂತ. ನೀವು ಮಾಡ್ತಾ ಇರೋದೇನು? IPL ಟಿಕೆಟ್ ಬೇಕಂತೆ, VIP ಗ್ಯಾಲರಿ ಬೇಕಂತೆ. ಪಕ್ಷಾತೀತವಾಗಿ IPL ಟಿಕೆಟ್ ಕೇಳಿದ್ದಾರೆ ಶಾಸಕರು. ಕಾಂಗ್ರೆಸ್ BJP ಶಾಸಕರಿಗೆ IPL ಟಿಕೆಟ್ ಬೇಕಂತೆ. ಬೇರೆ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಟಿಕೆಟ್ ದುಬಾರಿ ವೀಕ್ಷಕರೇ. ಈ ಟಿಕೆಟ್ನ ಲೆಕ್ಕನೂ ಕೊಡ್ತೀವಿ ನಿಮಗೆ. ಈ ಬಾರಿ ಅಂತೂ ಟಿಕೆಟ್ ದರ 1.5 ಪಟ್ಟು ಹೆಚ್ಚಾಗಿದೆ.
ಈ ಬಾರಿ ಕನಿಷ್ಠ ದರವೇ 3,750 ರೂಪಾಯಿ ಆಗಿದೆಯಂತೆ. ಕಡಿಮೆ ಅಂದ್ರೂ 3,750 ರೂಪಾಯಿ ಒಂದು IPL ಟಿಕೆಟ್. ಇನ್ನು ಪ್ರೀಮಿಯಂ ಟಿಕೆಟ್ ಲೆಕ್ಕಕ್ಕೆ ಹೋದ್ರೆ ಪ್ರೀಮಿಯಂ ಟಿಕೆಟ್ ನಿಮಗೆ ಸಿಗೋದು 65,800 ರೂಪಾಯಿಗೆ. ಒಂದು IPL ಪ್ರೀಮಿಯಂ ಟಿಕೆಟ್ 65,800 ರೂಪಾಯಿ. ಈ ಟಿಕೆಟ್ ಅನ್ನ ಕೇಳ್ತಾ ಇರೋದು ಈಗ ಶಾಸಕರು. ಎಲ್ಲಾ ಶಾಸಕರು ನಮಗೆ ಪ್ರೀಮಿಯಂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪರ್ ಟಿಕೆಟ್ 65,800 ರೂಪಾಯಿ. ನಾವು VIP ಗಳು ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ? ಜನರು ನಿಮಗೆ ಆಯ್ಕೆ ಮಾಡುವಾಗ ಬೇಕು, ಜನರು ನಿಮಗೆ ವಿಧಾನಸೌಧಕ್ಕೆ ಕಳಿಸಕ್ ಬೇಕು, ಜನರು ನಿಮಗೆ ವೋಟ್ ಹಾಕಕ್ ಬೇಕು. ಅಂತ ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ ಅಂತ ಪ್ರಶ್ನೆ ಮಾಡ್ತಿರಲ್ರಿ. ಮಾನ ಮರ್ಯಾದೆ ಇದೆಯಾ ನಿಮಗೆ? ಜನರು ಬೇಡ ಅಂದ್ರೆ ಹೋಗಿ ಮನೇಲಿ ಕೂತ್ಕೊಳ್ಳಿ. ಎಲೆಕ್ಷನ್ ಬಂತು ಅಂದ್ರೆ ಓಡೋಡ್ ಬಂದು ಕಾಲ್ ಹಿಡ್ಕೋತೀರಿ, ನಮಸ್ಕಾರ ಮಾಡಿ ವೋಟ್ ಕೇಳ್ತೀರಿ. ಅಂತ ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ ಅಂತ ಪ್ರಶ್ನೆ ಮಾಡ್ತೀರಿ. ನಿಮ್ಮನ್ನ VIP ಮಾಡಿದವ್ರು ಇದೇ ಜನ ರೀ. ನೀವು MLA ಆಗೋದಕ್ಕೆ, MP ಆಗೋದಕ್ಕೆ, ಮಿನಿಸ್ಟರ್ ಆಗೋದಕ್ಕೆ ಇದೇ ಜನ ವೋಟ್ ಮಾಡಿದರೆ ಮಾತ್ರ. ವಿ ಆರ್ VIPs. Who told you are VRP? You are a common man. You should be a common man. ಏನ್ ಅನ್ಕೊಂಡಿದ್ದೀರಿ ನೀವು? ಏನ್ ತಾನಾಶಾಹಿ ನಡೀತಾ ಇದೆಯಾ? ಏನ್ ಇಡೀ ರಾಜ್ಯನ ನಿಮಗೆ ಬರೆದು ಕೊಟ್ಬಿಟ್ಟಿದಾರ? ಜನರ ಮಧ್ಯೆ ಕೂತು ಕ್ರಿಕೆಟ್ ನೋಡ್ಬೇಕಾ ಅಂತ? ಇಲ್ಲ, ನಿಮ್ಮ ಮನೆ ಕರ್ಕೊಂಡ್ಬಂದು ಕ್ರಿಕೆಟ್ ಆಡಿಸ್ರಿ ಎಲ್ಲರನ್ನ. ಇಲ್ಲ, ನಿಮ್ದೇ ಒಂದು ಹೊಲದಲ್ಲಿ ಗ್ರೌಂಡ್ ಮಾಡಿ ಎಲ್ರಿಗೂ ಕೋಟಿ 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 ಕರೆಸ್ಕೊಳ್ಳಿ. ನಿಮ್ಮ ಕೆಪಾಸಿಟಿನೂ ಗೊತ್ತಾಗ್ಲಿ ಜನರಿಗೆ. ನೇರವಾಗಿ ಈಗ ಈ ರೀತಿಯ ಪ್ರಶ್ನೆಗಳನ್ನ ಮಾಡ್ತಾ ಇರುವಂಥದ್ದು ಶಾಸಕರು. ಇವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ಲ ರೀ. ಇವರಿಗೆ ಜನರ ಮಧ್ಯೆ ಇರಬೇಕು, ಜನರ ಮಧ್ಯೆ ಕೂತ್ಕೊಂಡು ನಾವು ಕ್ರಿಕೆಟ್ ನೋಡ್ಬೇಕಾ ಅಂತ. ರಾಜ್ಯದ ಒಬ್ಬ ಶಾಸಕರಿಗೆ 5 ಟಿಕೆಟ್ ಕೊಡ್ಬೇಕಂತೆ. 5 ಪ್ರೀಮಿಯಂ ಟಿಕೆಟ್ ಕೊಡೋದಕ್ಕೆ 3,29,000 ರೂಪಾಯಿ ಬೇಕಾಗತ್ತೆ. ಒಂದು ಪಂದ್ಯಕ್ಕೆ 224 ಶಾಸಕರ ಕುಟುಂಬಕ್ಕೆ 1,120 ಟಿಕೆಟ್ಗಳು ಬೇಕಾಗುತ್ತೆ. ಅಲ್ಲಿಗೆ ಒಂದು ಪಂದ್ಯದ ಟಿಕೆಟ್ ನೀಡೋದಕ್ಕೆ 7,32,00,000 ಬೇಕು ವೀಕ್ಷಕರೇ. 7 ಕೋಟಿ. ಬೆಂಗಳೂರಿನಲ್ಲಿ ಈ ಬಾರಿ 5 ಪಂದ್ಯಗಳು RCB ಆಡುತ್ತೆ. ಅಲ್ಲಿಗೆ 35 ಕೋಟಿ ಆಯಿತು. 5 ಪಂದ್ಯಗಳ ಟಿಕೆಟ್ ಕೊಡೋಕೆ 36,84,00,000 ಬೇಕು. 36,84,00,000 ಹಣವನ್ನ ಸರ್ಕಾರವೇ ಭರಿಸಿದರೆ ಕಷ್ಟ. ಕಾಂಗ್ರೆಸ್ಸು, BJP, JDS ಪಾರ್ಟಿಗಳೇ ಭರಿಸ್ಲಿ. ಪಕ್ಷದಿಂದ ಟಿಕೆಟ್ ಹಣ ಕೊಟ್ಟು ಕ್ರಿಕೆಟ್ ನೋಡೋದಕ್ಕೆ ಅವಕಾಶ ಕೊಡ್ಲಿ. ಸರ್ಕಾರ ಕೊಡೋದಂತಂದ್ರೆ ಸರ್ಕಾರ ದುಡ್ಡು ಯಾರ್ದ್ರಿ? ಏನು ಇವ್ರಪ್ಪನ ಮನೆದ ತೆರಿಗೆ ಹಣ ಅದು? ನೀವು ಕೋಟಿ ಕೋಟಿ ಖರ್ಚು ಮಾಡಿ ಕ್ರಿಕೆಟ್ ನೋಡೋದಕ್ಕೆ ನಿಮ್ಮನ್ನ ಆರಿಸಿ ಕಳಿಸಿಲ್ಲ. ಅಲ್ಲಿ ನಮ್ಮ ಕೆಲಸ ಮಾಡಿ ಅಂತ ಕಳಿಸಿರೋದು.